ನಮಸ್ತೆ ಫ್ರೆಂಡ್ಸ್. ನಾವು ಕಷ್ಟಪಟ್ಟು ದುಡಿಯೋದು ಯಾಕೆ ಹೇಳಿ? ನಮ್ಮ ಜೀವನ ಚೆನ್ನಾಗಿರಬೇಕು, ನಮ್ಮ ಮನೆ ಚೆನ್ನಾಗಿರಬೇಕು, ನಮ್ಮ ಮಕ್ಕಳು ಚೆನ್ನಾಗಿರಬೇಕು, 4 ಜನರ ಎದುರಿಗೆ ಮರ್ಯಾದೆಯಲ್ಲಿ ಜೀವನ ಮಾಡಬೇಕು ಅಂತ ಹೇಳ್ಕೊಂಡಲ್ವಾ. ಆದರೆ ಗೃಹಿಣಿಯರು ಗೊತ್ತಿಲ್ಲದೋ ಕೆಲವೊಂದು ತಪ್ಪು ಮಾಡ್ತಾರೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಎಷ್ಟು ದುಡಿದ್ರೂ ಕೂಡ ನಮ್ಮ ಹತ್ರ ಹಣ ನಿಲ್ತಾ ಇರುವುದಿಲ್ಲ. ನಾವು ಎಷ್ಟು ಕಷ್ಟಪಟ್ಟು ದುಡಿತೇವೆ, ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ದುಡಿದ್ರೂ ಕೂಡ ತಿಂಗಳ ಕೊನೆ ಆಗುವಾಗ ಬೇರೆಯವರ ಹತ್ರ ಕೈ ಚಾಚುವ ಹಾಗೆ ಆಗ್ತದೆ ಆಯ್ತಾ. ಮನುಷ್ಯರಂತ ಹೇಳಿದ ಕೂಡಲೇ ತಪ್ಪುಗಳು ನಡೀತದೆ ಆಯ್ತಾ. ಅಂದರೆ ನಾನು ಕೂಡ ತಪ್ಪು ಮಾಡ್ತೇವೆ, ನೀವು ಕೂಡ ತಪ್ಪು ಮಾಡ್ತೀರಾ. ಯಾರಾದರೂ ಹಿರಿಯರು ಉಂಟಲ್ಲ, ಅದನ್ನು ನಮಗೆ ಹೇಳಿದರೆ ಆ ತಪ್ಪನ್ನು ಮಾಡಬೇಡ, ಇದರಿಂದ ನಿಮಗೆ ಕಷ್ಟ ಬರುತ್ತೆ ಅಂತ ಹೇಳುವಾಗ ನಾವು ಅದನ್ನು ತಿದ್ದುಕೊಳ್ತೇವೆ. ಅದೇ ರೀತಿ ನಾನು 30 ಇವಾಗ ವಿಷಯವನ್ನು ಹೇಳ್ತೇನೆ, ಹಿರಿಯರು ಹೇಳಿರುವ ವಿಷಯಗಳನ್ನು. ಮನೆಯಲ್ಲಿ ಗೃಹಿಣಿಯರು ಯಾವ ತಪ್ಪು ಮಾಡಬಾರ್ದು ಅಂತ ಹೇಳ್ಕೊಂಡು, ಇಷ್ಟು ತನಕ ನೀವು ಯಾವುದಾದ್ರೂ ಈ 30ರಲ್ಲಿ ಯಾವುದಾದ್ರೂ ತಪ್ಪು ಮಾಡ್ತಾ ಇದ್ರೆ ಇನ್ನು ಮುಂದೆ ಈ ತಪ್ಪನ್ನು ಮಾಡಲಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದ್ರೆ, ನಮಗೆ ಬೇರೆಯವರ ಮನೆಗಿಂತ ನಮ್ಮ ಮನೆ ಫಸ್ಟ್ ಮುಖ್ಯ ಅಲ್ವಾ. ಇವಾಗ ಮೊದಲನೇ ತಪ್ಪು ಯಾವುದು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಗೃಹಿಣಿಯರು ಮಾಡ್ತಾರೆ ಇದನ್ನು. ಏನಂತ ಹೇಳಿದ್ರೆ, ಯಾವಾಗದೋ ವಿಷಯವನ್ನು ಆಲೋಚನೆ ಮಾಡಿಕೊಂಡು ಊಟದ ತಟ್ಟೆ ಎದುರಿಗೆ ಕಣ್ಣೀರು ಹಾಕುದು. ಊಟ ಮಾಡ್ತಾ ಇರುವಾಗ ಏನೇನೋ ಆಲೋಚನೆ ಮಾಡ್ತಾ ಇರ್ತಾರೆ. ಆ ರೀತಿ ಆಲೋಚನೆ ಮಾಡಿದ್ರೆ ನೀವು ಅನ್ನಪೂರ್ಣೇಶ್ವರಿಗೆ ಅವಮಾನ ಮಾಡಿದ ಹಾಗೆ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದರ ಜೊತೆಗೆ ಯಾರು ನೋಡಿ ಊಟದ ತಟ್ಟೆ ಎದುರುಗಡೆ, ಅಥವಾ ಊಟನೇ ಅಂತ ಹೇಳ್ಕೊಂಡಲ್ಲ, ತಿಂಡಿ ಯಾವುದು ಕೂಡ ನೀವು ತಿನ್ನುವ ತಟ್ಟೆ ಎದುರುಗಡೆ ಕಣ್ಣೀರು ಹಾಕಿದರೆ ಅಂತಹ ಮನೆಯಲ್ಲಿ ಮಹಾಲಕ್ಷ್ಮಿ ಕೂಡ ನೆಲೆಸುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ದಯವಿಟ್ಟು ಈ ಅಭ್ಯಾಸ ನಿಮಗೆ ಇದ್ದರೆ, ಒಂದು ವೇಳೆ ಎಲ್ಲ ಕೆಲಸ ಮಾಡಿ ಆದ ನಂತರ ನೆಮ್ಮದಿಯಲ್ಲಿ ಕೂತ್ಕೊಂಡು ಊಟ ಮಾಡಲಿಕ್ಕೂ ಕೂಡ ಆಗ್ತಾ ಇಲ್ಲ, ಊಟದ ತಟ್ಟೆ ಎದುರಿಗೆ ಕಣ್ಣೀರು ಬರ್ತದೆ ಅಂತ ಹೇಳಿದರೆ, ದಯವಿಟ್ಟು ಅದನ್ನು ಇವತ್ತಿಗೆ ಸ್ಟಾಪ್ ಮಾಡಿ. ಇನ್ನು ಮುಂದೆ ಎಷ್ಟು ಬೇಜಾರಾದರೂ ಕೂಡ ಊಟ ಮಾಡುವ ತಟ್ಟೆ ಎದುರಿಗೆ ಕಣ್ಣೀರು ಹಾಕಲಿಕ್ಕೆ ಹೋಗಬೇಡಿ. ಇವಾಗ ಎರಡನೇ ತಪ್ಪು, ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ಏನು ಮಾಡ್ತಾರಂತ ಹೇಳಿದರೆ, ನಿಂತ್ಕೊಂಡು ಊಟ ಮಾಡುವುದು. ಅಂದರೆ ಗಡಿಬಿಡಿ, ನಮಗೆ ಪುರ್ಸೋತಿಲ್ಲ ಅಂತ ಹೇಳ್ಕೊಂಡು, ಕೆಲಸಕ್ಕೆ ಹೋಗಬೇಕು ಅಂತ ಹೇಳ್ಕೊಂಡು ನಿಂತ್ಕೊಂಡು ತಿಂಡಿ ತಿಂತಾರೆ, ಅಥವಾ ಕೈಯಲ್ಲಿ ಇಟ್ಕೊಂಡು ತಿಂಡಿ ತಿಂತಾರೆ. ಇಲ್ಲ ಅಂತ ಹೇಳಿದ್ರೆ ನೆಲದ ಮೇಲೆ ಬಟ್ಟಲು ಇಟ್ಟು ಊಟ ಮಾಡುವ ಅಭ್ಯಾಸ ಇರುವುದಿಲ್ಲ, ತೊಡೆಯ ಮೇಲೆ ಇಟ್ಕೊಂಡು ಊಟ ಮಾಡ್ತಾರೆ. ಈ ತರಹದ ಅಭ್ಯಾಸಗಳಿದ್ರೆ ದಯವಿಟ್ಟು ಬಿಟ್ಟು ಬಿಡಿ. ನೀವು ಸ್ವಲ್ಪ ಉಂಟಲ್ಲ ಟೈಮ್ ತಗೊಂಡು ಖುಷಿಯಿಂದ ಉಂಟಲ್ಲ ಕೂತ್ಕೊಂಡು ಊಟ, ಅಂದರೆ ಊಟದ ತಟ್ಟೆ ಏನು ನೆಲದ ಮೇಲೆ ಇಡ್ತೀರಾ, ಅಥವಾ ನಿಮ್ಮ ಹತ್ರ ಡೈನಿಂಗ್ ಟೇಬಲ್ ಎಲ್ಲ ಇದ್ರೆ ಉಂಟಲ್ಲ ಟೇಬಲ್ ಮೇಲೆ ಊಟ ಮಾಡ್ತೀರಾ. ಆದರೆ ತೊಡೆಯ ಮೇಲೆ ಇಟ್ಕೊಂಡು ಯಾವತ್ತೂ ಊಟ ಮಾಡಬೇಡಿ, ಮತ್ತು ಕೈಯಲ್ಲಿ ಈ ರೀತಿ ಹಿಡ್ಕೊಂಡು ಕೂಡ ಊಟ ಮಾಡಲಿಕ್ಕೆ ಹೋಗಬೇಡಿ. ಹೀಗೆ ಮಾಡಿದರೆ ಉಂಟಲ್ಲ ದರಿದ್ರ ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ ಮೂರನೇದು ಏನಂತ ಹೇಳಿದರೆ, ನಿಮ್ಮ ಮನೆ ಎದುರುಗಡೆ ಗಿಡ ಎಲ್ಲ ನೆಟ್ಟಿರ್ತೀರಲ್ವಾ, ಅದು ಒಣಗಿದೆಯಾ ಅಂತ ಹೇಳ್ಕೊಂಡು ಒಂದು ಸಲ ನೋಡಿ. ತುಂಬ ಒಣಗಿದೆ ಗಿಡ ಅಂತ ಹೇಳಿದರೆ, ಆ ಗಿಡ ಅಂದರೆ ಇನ್ನೂ ಬದುಕುವುದಿಲ್ಲ ಅಂತ ಹೇಳ್ಕೊಂಡು ಹೇಳಿದ್ರೆ ಉಂಟಲ್ಲ, ಅದು ಗಿಡವನ್ನು ದಯವಿಟ್ಟು ತೆಗೆದು ಹಾಕಿ. ಅಂತಹ ಗಿಡ ಅಂದರೆ ಒಣಗಿ ಹೋದ ಗಿಡವನ್ನು ಯಾವ ಕಾರಣಕ್ಕೂ ಕೂಡ ಮನೆ ಎದುರುಗಡೆ ಇಟ್ಕೊಳ್ಬಾರ್ದು. ಅದ್ರ ಜೊತೆಗೆ ಮುಳ್ಳು ಗಿಡಗಳನ್ನು ಕೂಡ ಮನೆ ಎದುರುಗಡೆ ಇಟ್ಕೊಳ್ಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಹೀಗೆ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮಗೆ ಮನಸ್ಸಿಗೆ ಸಂಬಂಧಪಟ್ಟ ಕಾಯಿಲೆಗಳು ಬರುತ್ತೆ ಅಂತ ಹೇಳ್ಕೊಂಡು. ಯಾವತ್ತು ನೋಡಿದ್ರು ಟೆನ್ಷನ್ ಮಾಡ್ಕೊಂಡೇ ಇರಬೇಕು, ಪ್ರತಿಯೊಂದು ವಿಷಯಕ್ಕೂ ಕೂಡ ಟೆನ್ಷನ್ನೇ ಇರುವ ಹಾಗೆ ಆಗುತ್ತೆ. ಆದ್ದರಿಂದ ನೀವು ಅಂತಹ ಗಿಡ ಎಲ್ಲ ಇದ್ದರೆ ಉಂಟಲ್ಲ, ಅದು ಗುಲಾಬಿ ಗಿಡ ಆದರೂ ಕೂಡ ಪರವಾಗಿಲ್ಲ, ಅಲೋವೆರಾ ಗಿಡ ಆದರೂ ಕೂಡ ಪರವಾಗಿಲ್ಲ, ಮುಳ್ಳು ಗಿಡಗಳು ಒಣಗಿದ ಗಿಡಗಳು ಇದ್ದರೆ ದಯವಿಟ್ಟು ಇವತ್ತೇ ತೆಗೆದು ಹಾಕಿ. ಸೈಡಲ್ಲಿ, ಮನೆಯ ಸೈಡಲ್ಲಿ ಹಾಕಿ. ಅದನ್ನು ಬಿಟ್ಟು ಮನೆ ಎದುರುಗಡೆ ಮುಖ್ಯ ದ್ವಾರಕ್ಕೆ ಕಾಣುವ ರೀತಿಯಲ್ಲಿ ದಯವಿಟ್ಟು ಇಡಲಿಕ್ಕೆ ಹೋಗಬೇಡಿ. ಇವಾಗ 4ನೇದು ಏನಂತ ಹೇಳಿದರೆ, ಸಾಧ್ಯವಾದರೆ ದೇವರಿಗೆ ನಿಮ್ಮ ಮನೆಯಲ್ಲೇ ಬೆಳೆದಿರುವ ಹೂಗಳನ್ನು ಅರ್ಪಿಸಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ ಹಿರಿಯರು. ಯಾಕೆ ಹೇಳ್ತಿದ್ರು ಅಂತ ಹೇಳಿದರೆ, ನೀವು ಹೊರಗಡೆಯಿಂದ ಹೂವನ್ನು ತರ್ತಿರಲ್ವಾ, ನಿಜವಾಗಿ ಉಂಟಲ್ಲ ರಾತ್ರಿ ಮಲಗಿರುವ ಬಟ್ಟೆಯನ್ನು ಕೂಡ ಹಾಕೊಂಡು ದೇವರ ಮನೆಗೆ ಹೋಗಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಆದರೆ ಈ ಹೂ ಮಾರುವವರು ಉಂಟಲ್ಲ, ಅದು ಅವರದ್ದು ಹೊಟ್ಟೆಪಾಡು, ಅವರದ್ದು ಕರ್ತವ್ಯ, ಅದು ಕೆಲಸ ಮಾಡಲೇಬೇಕು ಆಯಿತಾ. ನಾನು ಸ್ನಾನ ಮಾಡಿದ್ದೇನಾ ಅಥವಾ ಬೇರೆ ಮುಟ್ಟಾಗಿದೆಯಾ ಅದೆಲ್ಲ ಅವರು ನೋಡಲಿಕ್ಕೆ ಹೋಗುವುದಿಲ್ಲ. ಅವರ ಹೊಟ್ಟೆಪಾಡೆ ಆಗಿರೋ ಕಾರಣಕ್ಕೆ ಅವರು ಕೆಲಸ ಮಾಡ್ತಾ ಇರ್ತಾರೆ, ಹೂವನ್ನು ಮಾರ್ತಾ ಇರ್ತಾರೆ. ನೀವು ಉಂಟಲ್ಲ ಅದನ್ನು ತಗೊಂಡು ಬಂದು ಡೈರೆಕ್ಟ್ ಹೂವನ್ನು ನೀವು ಇದು ದೇವರಿಗೆ ಫೋಟೋಗೆ ಹಾಕಿದರೆ ಅಥವಾ ದೇವರ ವಿಗ್ರಹಕ್ಕೆ ಹಾಕಿದರೆ ಅದು ಕೂಡ ನಿಮಗೆ ದರಿದ್ರ ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಒಂದು ವೇಳೆ ನಿಮಗೆ ಉಂಟಲ್ಲ ಮನೆಯಲ್ಲಿ ಹೂವೆಲ್ಲ ಇಲ್ಲ, ನಾವು ಹೊರಗಡೆಯಿಂದನೇ ಹೂ ತರಬೇಕು ಅಂತ ಹೇಳ್ಕೊಂಡು ಆದರೆ ಹೂವನ್ನು ತಗೊಂಡು ಬರಬಹುದು ಆಯಿತಾ, ಏನೂ ಆಗುವುದಿಲ್ಲ. ಹೂವನ್ನು ತಗೊಂಡು ಬಂದು ಅದಕ್ಕೆ ಸ್ವಲ್ಪ ಅರಿಶಿಣದ ನೀರನ್ನು ಚಿಮುಕಿಸಿ ಅದರ ನಂತರ ನೀವು ದೇವರಿಗೆ ಅರ್ಪಣೆ ಮಾಡಿ. ಅದನ್ನು ಬಿಟ್ಟು ಅವರು ಹೇಗೆ ಕವರಲ್ಲಿ ಕೊಡ್ತಾರೆ ನೋಡಿ, ಅದೇ ರೀತಿಯಲ್ಲಿ ತಗೊಬಂದು ದೇವರಿಗೆ ಇಡಲಿಕ್ಕೆ ಹೋಗಬೇಡಿ. ಇವಾಗ 5ನೇದು ಯಾವುದು ಅಂತ ಹೇಳಿದರೆ, ನಿಮ್ಮ ಮನೆಯಲ್ಲಿ ಗಡಿಯಾರ ತಂದಿರ್ತೀರಲ್ವಾ, ಅದು ಒಂದು ವೇಳೆ ನಿಂತಿದ್ದರೆ ಉಂಟಲ್ಲ ಅಥವಾ ಕೆಟ್ಟಿದ್ದರೆ ಅದನ್ನು ದಯವಿಟ್ಟು ನೀವು ಇಟ್ಕೊಳ್ಳಿಕ್ಕೆ ಹೋಗಬೇಡಿ.
ಮತ್ತು ಯಾರಾದರೂ ನಿಮಗೆ ಗಡಿಯಾರವನ್ನು ಗಿಫ್ಟ್ ಕೊಟ್ಟರೆ ಉಂಟಲ್ಲ, ಅದನ್ನು ಕೂಡ ತಗೊಳ್ಳಿಕ್ಕೆ ಹೋಗಬೇಡಿ. ನೀವು ಕೂಡ ಗಡಿಯಾರವನ್ನು ಯಾವ ಕಾರಣಕ್ಕೂ ಕೂಡ ಗಿಫ್ಟ್ ಕೊಡಲಿಕ್ಕೆ ಹೋಗಬೇಡಿ. ಯಾಕೆ ಅಂತ ಹೇಳಿದರೆ, ನಿಮಗೆ ಗಡಿಯಾರ ನೀವು ಗಿಫ್ಟ್ ತಗೊಳ್ತೀರಲ್ವಾ, ಅವರಿಗೆ ಒಂದು ವೇಳೆ ಸಮಯ ಸರಿ ಇಲ್ಲ ಅಂತ ಹೇಳ್ಕೊಂಡಾದರೆ ಅವರ ದರಿದ್ರ ಅಥವಾ ಅವರ ಗ್ರಹಚಾರ ನಿಮಗೆ ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದೇ ರೀತಿಯಲ್ಲಿ ನೀವು ಯಾಕೆ ಗಿಫ್ಟ್ ಕೊಡಬಾರ್ದು ಅಂತ ಹೇಳಿದರೆ, ನಿಮ್ಮ ಸಮಯ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳ್ಕೊಂಡು ಹೇಳುವಾಗ ನಿಮ್ಮ ಕೈಯಾರೆ ಬೇರೆಯವರಿಗೆ ನಿಮ್ಮ ಸಮಯವನ್ನು, ಅಂದರೆ ನಿಮ್ಮ ಒಳ್ಳೆಯ ಸಮಯವನ್ನು ಅವರಿಗೆ ಕೊಟ್ಟ ಹಾಗೆ ಆಗುತ್ತೆ. ಆದ್ದರಿಂದ ಗಡಿಯಾರವನ್ನು ಗಿಫ್ಟ್ ತಗೊಳ್ಳಿಕ್ಕೆ ಹೋಗಬೇಡಿ, ಗಡಿಯಾರವನ್ನು ಗಿಫ್ಟ್ ಕೊಡಲಿಕ್ಕೂ ಕೂಡ ಹೋಗಬೇಡಿ. ಅದ್ರ ಜೊತೆಗೆ ನಿಂತಿರುವ ಗಡಿಯಾರ ಮನೇಲಿದ್ದರೆ ಅದನ್ನು ದಯವಿಟ್ಟು ಸರಿ ಮಾಡಿ ಮೊದಲು. ಇವಾಗ 6ನೇದು ಏನಂತ ಹೇಳಿದರೆ, ನಿಮ್ಮ ಮೇನ್ ಡೋರ್ ಉಂಟಲ್ಲ, ಮೇನ್ ಡೋರ್ ಎದುರುಗಡೆ ಎಲ್ಲರ ಮನೆಯಲ್ಲಿ ಎದುರುಗಡೆ ಉಂಟಲ್ಲ ಮೆಟ್ಟಿಲಿರ್ತದೆ. ಇವಾಗ ಅಪಾರ್ಟ್ಮೆಂಟ್ಗಳಲ್ಲೆಲ್ಲ ಆ ರೀತಿಯಲ್ಲಿ ಇರದೇ ಇರಬಹುದು, ಆದರೂ ಕೂಡ ಉಂಟಲ್ಲ, ನೀವು ಮೆಟ್ಟಲು ಉಂಟಲ್ಲ, ಬಾಡಿಗೆ ಮನೆ ಇರಲಿ ಅಥವಾ ಸ್ವಂತ ಮನೆ ಇರಲಿ, ನೀವು ಮೆಟ್ಟಿಲನ್ನು ಮಾಡುವಾಗ ಅಥವಾ ನೀವು ಹೋಗುವ ಮನೆಗೆ ಮೆಟ್ಟಿಲನ್ನು ಉಂಟಲ್ಲ, ನಿಮ್ಮ ಮುಖ್ಯದ್ವಾರದ ಬಳಿಗೆ ಹೋಗುವಾಗ ಉಂಟಲ್ಲ, ಬೆಸ ಸಂಖ್ಯೆಯಲ್ಲಿ ಇರುವ ಹಾಗೆ ಮೆಟ್ಟಲು ಇರಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಸಮ ಸಂಖ್ಯೆಯಲ್ಲಿದ್ದರೆ ಅಂತಹ ಮನೆ ನೀವು ಹೋದರೆ ಏಳಿಗೆ ಆಗುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ ನಿಮಗೆ ಅದು ಅರ್ಥ ಆಗುವುದಿಲ್ಲ ಅಂತ ಹೇಳಿದರೆ ನೀವು ಏನು ಮಾಡಿ ಅಂತ ಹೇಳಿದರೆ, ನೀವು ಗ್ರೌಂಡ್ ಫ್ಲೋರಿಂದ ಉಂಟಲ್ಲ, ಗ್ರೌಂಡ್ ಫ್ಲೋರಿಂದ ನೀವು ಯಾವ ಫ್ಲೋರಲ್ಲಿ ಬೇಕಾದರೆ ಇರಿ. ನಿಮ್ಮ ಮನೆಗೆ ಹೋಗುವಾಗ ಉಂಟಲ್ಲ, ಮೆಟ್ಟಿಲು ಉಂಟಲ್ಲ, ನೀವು ಕೆಳಗಡೆಯಿಂದಲೇ ಏನು ಮಾಡಬೇಕು ಅಂತ ಹೇಳಿದರೆ, ಶುಭ ಅಶುಭ ಶುಭ ಅಶುಭ ಅಂತ ಹೇಳ್ಕೊಂಡು ಮಾಡ್ತಾ ಹೋಗಿ. ನಿಮ್ಮ ಮನೆ ಹತ್ತಿರ ಬರುವಾಗ ಸ್ಟಾಪ್ ಆಗುತ್ತಲ್ವ ಮೆಟ್ಟಿಲು, ಆ ಮೆಟ್ಟಿಲು ಉಂಟಲ್ಲ ಅದು ಅಶುಭದಲ್ಲಿ ನಿಂತಿದೆಯಾ ಶುಭದಲ್ಲಿ ನಿಂತಿದೆಯಾ ಅಂತ ಹೇಳ್ಕೊಂಡು ನೋಡ್ಕೊಳ್ಳಿ. ಒಂದು ವೇಳೆ ಅಶುಭದಲ್ಲಿ ನಿಂತಿದೆ ಅಂತ ಹೇಳಿದರೆ ಅಂತಹ ಮನೆಗೆ ಹೋಗಬೇಡಿ. ಒಂದು ವೇಳೆ ನಿಮ್ಮ ಮನೆ ಸ್ವಂತ ಮನೆ ಇದ್ದು ಆ ರೀತಿಯಲ್ಲಿ ಆದರೆ ಉಂಟಲ್ಲ, ನೀವು ಒಂದು ಎಕ್ಸ್ಟ್ರಾ ಚಿಕ್ಕ ಮೆಟ್ಟಿಲಾದರೂ ಕೂಡ ಪರವಾಗಿಲ್ಲ, ಒಂದು ಎಕ್ಸ್ಟ್ರಾ ಮೆಟ್ಟಿಲನ್ನು ಮಾಡುವುದು ತುಂಬ ಒಳ್ಳೆಯದು. ಮತ್ತು ಮನೆ ಕೂಡ ಹಾಗೆ, ನಿಮ್ಮದು ರೋಡ್ ಇರ್ತದಲ್ಲ ಮನೆ ಎದುರುಗಡೆ, ಆ ರೋಡ್ಗಿಂತ ಕೆಳಗಡೆ ಇದ್ದರೆ ಉಂಟಲ್ಲ ನಿಮ್ಮ ಮನೆ, ಅಂತಹ ಮನೆ ಏಳಿಗೆ ಆಗುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಅಂತಹ ಮನೆಗೆ ಕೂಡ ಹೋಗಲಿಕ್ಕೆ ಹೋಗಬೇಡಿ. ಇವಾಗ 7ನೇದು ಏನಂತ ಹೇಳಿದರೆ, ನಿಮ್ಮ ಮನೆಯಲ್ಲಿ ಹಿರಿಯರು ಯಾರಾದರೂ ಇದ್ದರೆ, ನಿಮ್ಮ ಅಪ್ಪ ಅಮ್ಮ ಅಜ್ಜಿ ತಾತ ಆ ಥರ ಅತ್ತೆ ಮಾವ ಇದ್ದರೆ ಉಂಟಲ್ಲ, ನಿಮ್ಮ ಮನೆಯ ಮಕ್ಕಳಿಗೆ ಉಂಟಲ್ಲ ಅವರ ಆಶೀರ್ವಾದ ತಗೊಂಡು ಮನೆಯಿಂದ ಹೊರಗಡೆ ಹೋಗಲಿಕ್ಕೆ ಹೇಳಿ. ಯಾಕೆ ಅಂತ ಹೇಳಿದರೆ, ದೇವರ ಆಶೀರ್ವಾದಕ್ಕಿಂತ ಹಿರಿಯರ ಆಶೀರ್ವಾದ ತುಂಬ ಒಳ್ಳೆಯದು ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಅವರು ಹೋಗಿ ಬರುವ ತನಕ ಅವರ ಆಶೀರ್ವಾದ ಉಂಟಲ್ಲ ಅವರಿಗೆ ಕಾಯ್ತಾ ಇರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆ ಕಾರಣದಿಂದ ನೀವು ಈ ಅಭ್ಯಾಸವನ್ನು ಕೂಡ ನಿಮ್ಮ ಮಕ್ಕಳಿಗೆ ಮಾಡಿಸಬೇಕು. ಹಿರಿಯರು ಇಲ್ಲ ಅಂತ ಹೇಳಿದರೆ ಹಿರಿಯರ ಫೋಟೋಕ್ಕಾದರೂ ಉಂಟಲ್ಲ ನೀವು ಹಿರಿಯರ ಹತ್ರ ಆಶೀರ್ವಾದ ತಗೊಂಡು ಹೋಗ್ಬೋದು. ಇವಾಗ 8ನೇದು ಯಾವುದು ಅಂತ ಹೇಳಿದರೆ, ದೇವರ ಮನೆಯಲ್ಲಿ ಯಾವ ಕಾರಣಕ್ಕೂ ಕೂಡ ಒಂಟಿ ದೀಪವನ್ನು ಹಚ್ಚಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಕೆಲವೊಂದು ಕಡೆಯಲ್ಲಿ ಈ ಸಂಪ್ರದಾಯ ಇದೆ ಆಯಿತಾ, ಒಂಟಿ ದೀಪವನ್ನು ಹಚ್ಚುವ ಸಂಪ್ರದಾಯ ಇದೆ. ನಿಮಗೆ ಆ ಸಂಪ್ರದಾಯ ಇದ್ದರೆ ಮಾತ್ರ ನೀವು ಅದನ್ನು ಹಚ್ಚಿ, ಇಲ್ಲ ಅಂತ ಹೇಳಿದರೆ ಹಚ್ಚಲಿಕ್ಕೆ ಹೋಗಬಾರ್ದು. ಚಿಕ್ಕ ಚಿಕ್ಕ ದೀಪ ಆದರೂ ಕೂಡ ಪರವಾಗಿಲ್ಲ, 2 ಜೋಡಿ ದೀಪವನ್ನು ಹಚ್ಚಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ 9ನೇದು ಏನಂತ ಹೇಳಿದರೆ, ನೀವು ಚಾಪೆ ಮಲಗಲಿಕ್ಕೆ ಚಾಪೆ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳ್ಕೊಂಡಾದರೆ, ಈಗ ಸೆಕೆಗಾಲದಲ್ಲಿ ಜಾಸ್ತಿ ಜನ ಚಾಪೆಯಲ್ಲಿ ಮಲಗುವ ಅಭ್ಯಾಸ ಇಟ್ಕೊಂಡಿರ್ತಾರೆ. ಉಲ್ಟ ಚಾಪೆಯಲ್ಲಿ ಮಲಗಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಸರಿಯಾಗಿ ನೀವು ಬಿಡಿಸಿ ಉಂಟಲ್ಲ ಆ ಚಾಪೆಯಲ್ಲಿ ಮಲಗಬೇಕು, ಬಿಟ್ಟರೆ ಚಾಪೆಯನ್ನು ಉಲ್ಟ ಹಾಕಿ ಮಲಗಿದ್ರು ಕೂಡ ದರಿದ್ರ ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ 10ನೇದು ಏನಂತ ಹೇಳಿದರೆ, ಸಾಯಂಕಾಲದ ಹೊತ್ತಲ್ಲಿ ಗುಡಿಸಿದ ಕಸವನ್ನು ಮನೆಯಿಂದ ಹೊರಗಡೆ ಹಾಕಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಕಸದ ಜೊತೆಗೆ ಮಹಾಲಕ್ಷ್ಮಿ ಕೂಡ ಮನೆ ಬಿಟ್ಟು ಹೋಗ್ತಾಳೆ ಅಂತ ಹೇಳ್ಕೊಂಡು. ಇವಾಗ 11ನೇದು ಏನಂತ ಹೇಳಿದರೆ, ನಿಮ್ಮ ಮನೆಗೆ ಹೊಸ ಬಟ್ಟೆ ತರ್ತೀರಾ, ಹೊಸ ಆಭರಣ ತರ್ತೀರಾ ಅಥವಾ ಹೊಸ ವೆಹಿಕಲ್ ಯಾವುದಾದ್ರೂ ತರ್ತೀರಾ, ನೀವು ಏನೇ ತಗೊಬಂದರೂ ಕೂಡ ನೀವು ದೇವರ ಸನ್ನಿಧಾನದಲ್ಲಿ ಇಟ್ಟು, ಅಂದರೆ ಹೊಸ ಬಟ್ಟೆ ಆಗಲಿ ಬಂಗಾರ ಆಗಲಿ ಅದನ್ನು ದೇವರ ಸನ್ನಿಧಾನದಲ್ಲಿ ಇಟ್ಟು ದೇವರ ಹತ್ರ ಹೇಳ್ಕೊಂಡ್ರೆ, ಅಂದರೆ ನಿಮ್ಮ ಆಶೀರ್ವಾದದಿಂದ ನಾನು ಇಷ್ಟು ತಗೊಳ್ಳುವ ಹಾಗೆ ಆಯಿತು ಅಂತ ಹೇಳ್ಕೊಂಡು ದೇವರ ಆಶೀರ್ವಾದ ಪಡೆದು ಅದರ ನಂತರ ನೀವು ಧರಿಸಿದ್ರೆ ಏನಾಗುತ್ತೆ ಅಂತ ಹೇಳಿದರೆ, ನಿಮಗೆ ಇನ್ನೂ ಕೂಡ ಜಾಸ್ತಿ ಅಂದರೆ ಬಟ್ಟೆ ಆಗಲಿ ಒಡವೆ ಆಗಲಿ ತಗೊಳ್ಳುವ ಯೋಗ ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ 12ನೇದು ಏನಂತ ಹೇಳಿದರೆ, ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಶುಭ ಕಾರ್ಯ ನಡೀತಾ ಉಂಟು ಅಥವಾ ಶುಭ ಘಟನೆ ನಡೀತಾ ಉಂಟು ಅಂತ ಹೇಳ್ಕೊಂಡಾದರೆ, ನಿಮ್ಮ ಕುಲದೇವರನ್ನು ಯಾವ ಕಾರಣಕ್ಕೂ, ಕುಲದೇವರಾಗಲಿ ಇಷ್ಟ ದೇವರಾಗಲಿ ಮನೆ ದೇವರಾಗಲಿ ಯಾವ ಕಾರಣಕ್ಕೂ ಕೂಡ ಮರಿಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಅವರ ಆಶೀರ್ವಾದ ಇದ್ದರೆ ಮಾತ್ರ ನೀವು ಎಣಿಸಿದ ಕೆಲಸ ಒಳ್ಳೆಯ ರೀತಿಯಲ್ಲಿ ನಡೆದು ಹೋಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ನೀವು ಏನು ಮಾಡಿ ಅಂತ ಹೇಳಿದರೆ, ಪ್ರತಿ ಸಲ ನಿಮ್ಮ ಮನೆಯಲ್ಲಿ ಏನೇ ಒಳ್ಳೆ ಕಾರ್ಯ ನಡೀಲಿ, ಅದು ಚಿಕ್ಕದಾಗಲಿ ದೊಡ್ಡದಾಗಲಿ, ಕುಲದೇವರ ಸ್ಮರಣೆ ಮಾಡಿಕೊಂಡುಂಟಲ್ಲ ಕಾಣಿಕೆಯನ್ನು ತೆಗೆದು ಇಡುವುದನ್ನು ಮರಿಬಾರ್ದು. ನಮಗೆ ಮುಖ್ಯವಾಗಿ ಬೇಕಾಗಿದ್ದು ಕುಲದೇವರು. ಇವಾಗ 13ನೇದು ಏನಂತ ಹೇಳಿದರೆ, ನಿಮ್ಮ ಮನೆಯಲ್ಲಿ ಆಗಾಗ ಜೇಡರ ಬಲೆ ಕಟ್ತಾ ಇದೆ ಅಂತ ಹೇಳಿದರೆ, ಕಟ್ಟಿದ್ದು ನಿಮ್ಮ ಕಣ್ಣಿಗೆ ಕಾಣಿಸಿದ ಕೂಡಲೇ ಅದನ್ನು ನೀವು ತೆಗೆದು ಹಾಕಿ. ಶುಕ್ರವಾರ ದಿವಸ ಕ್ಲೀನ್ ಮಾಡೋದು ಬೇಡ, ಬೇರೆ ದಿವಸ ನಿಮಗೆ ಕಣ್ಣಿಗೆ ಕಾಣಿಸ್ತು ಅಂತ ಹೇಳಿದರೆ ಅದೇ ದಿವಸ ಕ್ಲೀನ್ ಮಾಡಿ ಆದಷ್ಟು. ಮತ್ತು ನಿಮ್ಮದು ಮನೆ ತುಂಬ ಚಿಕ್ಕದಾದರೂ ಕೂಡ ಪರವಾಗಿಲ್ಲ,
ಎಷ್ಟು ಕ್ಲೀನಾಗಿ ಇಟ್ಕೊಳ್ಳಿಕ್ಕೆ ಆಗ್ತದೆ ನೋಡಿ ಅಷ್ಟು ಕ್ಲೀನಾಗಿ ಇಟ್ಕೊಳ್ಳಿ. ಯಾಕಂತ ಹೇಳಿದರೆ ಯಾರ ಮನೆ ಇದು ಕ್ಲೀನಾಗಿರುತ್ತೆ ನೋಡಿ ಅಂತಹ ಮನೆಯಲ್ಲಿ ಮಹಾಲಕ್ಷ್ಮಿ ಇರಲಿಕ್ಕೆ ಇಷ್ಟಪಡ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಪಾತ್ರೆಗಳನ್ನಾಗಲಿ ಅಥವಾ ನೀವು ಬಟ್ಟೆ ಒಣಗಿಸಿದ್ದು ತೊಗೊಂಬರ್ತೀರಲ್ಲ ಅದನ್ನು ಕೂಡಲೇ ಮಡಚಿಡಿ. ಹಾಗೆ ಇದು ಹಾಸಿಗೆ ಮೇಲೆ ಹಾಕುವುದು, ಚೇರ್ ಮೇಲೆ ಇಡುವುದು ಹಾಗೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ತಂದ ಕೂಡಲೇ ಮಡಚಿ ಅದರ ಜಾಗದಲ್ಲಿ ಇಡಿ. ಪಾತ್ರೆ ಕೂಡ ಹಾಗೆ ತಿಂದ ಕೂಡಲೇ ಉಂಟಲ್ಲ ಅದನ್ನು ತೊಳೆದು ಆ ಜಾಗಕ್ಕೆ ಇಡಿ. ಯಾರ ಮನೆ ನೋಡಿ ಶುಚಿತ್ವವಾಗಿರುತ್ತೆ, ಕ್ಲೀನಾಗಿರುತ್ತೆ ನೋಡಿ ಅಂತಹ ಮನೆಯಲ್ಲಿ ಮಹಾಲಕ್ಷ್ಮಿ ಬರ್ತಾಳೆ, ನೆಲೆಸ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದರ ಜೊತೆಗೆ ನಿಮಗೆ ನೆಮ್ಮದಿ ಕೂಡ ಇರುತ್ತೆ. ಒಂದು ಮನೆಯಲ್ಲಿ ನೋಡಿ ಏನಾದರೂ ಗಲೀಜಿದ್ರೆ ಉಂಟಲ್ಲ ನಿಮ್ಮ ಮನೆಯಲ್ಲೇ ನಿಮ್ಮ ಮನಸ್ಸು ಹೇಗಾಗ್ತದೆ ಅದನ್ನು ನೋಡುವಾಗ ಏನೋ ಒಂಥರ ಕಿರಿಕಿರಿ ಅಂತ ಅನಿಸ್ತಾ ಇರುತ್ತೆ. ಅದೇ ಬಿಟ್ಕೊಂಡ್ರಲ್ಲ ನಿಮ್ಮ ಮನೆ ತುಂಬ ಕ್ಲೀನ್ ಆಗಿದೆ ಅಂತ ಹೇಳಿದರೆ ನಿಮಗೆ ಅದನ್ನು ನೋಡುವಾಗ ಉಂಟಲ್ಲ ನಮ್ಮ ಮನೆ ಎಷ್ಟು ಚಂದ ಉಂಟು, ಕ್ಲೀನ್ ಉಂಟು ಅಂತ ಹೇಳ್ಕೊಂಡು ನಿಮ್ಮ ಮನಸ್ಸಿನಲ್ಲಿ ಒಂದು ಖುಷಿ ಬರೋದಿಲ್ವಾ? ಆ ಕಾರಣದಿಂದ ದೇವರು ಬರ್ತಾರಾ ಬರಲ್ವೋ ನಿಮ್ಮ ಖುಷಿಗೋಸ್ಕರ ಆದರೂ ನಿಮ್ಮ ಮನೆಯನ್ನು ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳಿ. ಇವಾಗ 14ನೇದೇನಂತ ಹೇಳಿದರೆ ನಿಮ್ಮ ಮನೆಯಲ್ಲಿ ಉಂಟಲ್ಲ ಪಾರಿವಾಳ ಗೂಡು ಕಟ್ಟದೇ ಇರುವ ಹಾಗೆ ನೀವು ಆದಷ್ಟು ನೋಡ್ಕೊಳ್ಬೇಕು. ಇದು ಉಂಟಲ್ಲ ಶುಭ ಸಂಕೇತ ಅಂತ ಹೇಳ್ಕೊಂಡು ಹೇಳ್ತಾರೆ. ಪಾರಿವಾಳಗಳು ಗೂ ಗೂ ಅಂತ ಶಬ್ದ ಮಾಡ್ತದಲ್ಲ ಅದು ಮನೆಗೆ ಕೇಳಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಇವಾಗ ಪಾರಿವಾಳ ಗೂಡು ಕಟ್ಟಿದ್ರೆ ಉಂಟಲ್ಲ ಅದರಲ್ಲಿ ಮೊಟ್ಟೆ ಇದೆಯಾ ಅಂತ ಹೇಳ್ಕೊಂಡು ಒಂದು ಸಲ ನೋಡಿ. ಮೊಟ್ಟೆ ಇಟ್ಟಿದ್ರೆ ಆ ಮೊಟ್ಟೆ ಮರಿಯಾಗೋ ತನಕ ಅದನ್ನು ಏನು ಮಾಡಲಿಕ್ಕೆ ಹೋಗಬೇಡಿ. ಆದರೆ ಉಂಟಲ್ಲ ಪುನಃ ಬಂದು ಪಾರಿವಾಳ ನಿಮ್ಮ ಮನೆ ಹತ್ತಿರ ಗೂಡು ಕಟ್ಟದೇ ಇರುವ ಹಾಗೆ ನೀವು ನೋಡ್ಕೋಬೇಕು. ಏನಾದರೂ ವ್ಯವಸ್ಥೆ ಮಾಡಿ ಆ ಜಾಗದಲ್ಲಿ ಏನಾದರೂ ಇಡಿ, ಆವಾಗ ಪಾರಿವಾಳ ಗೂಡು ಕಟ್ಟಲಿಕ್ಕೆ ಹೋಗುವುದಿಲ್ಲ. ಅದನ್ನು ಬಿಟ್ಟು ಮೊಟ್ಟೆ ಇರುವಾಗೆಲ್ಲ ಓಡಿಸ್ಲಿಕ್ಕೆ ಹೋಗಬೇಡಿ. ಅದನ್ನು ನಿಮಗೆ ಕೂಡ ಅದರಿಂದ ಪಾಪ ಬರ್ತದೆ. ಅದರಿಂದ ಹೇಳ್ತಾ ಇರೋದು ಆದಷ್ಟು ಪಾರಿವಾಳಗಳು ನಿಮ್ಮ ಮನೆಯ ಹತ್ತಿರ ಉಂಟಲ್ಲ ಗೂಡು ಕಟ್ಟದೇ ಇರುವ ಹಾಗೆ ನೋಡ್ಕೊಳ್ಳಿ. ಮನೆಯಲ್ಲಿ ಚಿಕ್ಕ ಚಿಕ್ಕ ವಿಷಯಕ್ಕೆ ಜಗಳ ಆಗ್ತದೆ. ನೀವು ಹೇಳಿದ ಮಾತು ಒಬ್ಬರು ಮಾತನ್ನು ಇನ್ನೊಬ್ಬರು ಕೇಳೋದಿಲ್ಲ. ಇಲ್ಲ ಅಂತ ಹೇಳಿದರೆ ಮನೆಯಲ್ಲಿ ಯಾವುದಾದ್ರೂ ಕೆಟ್ಟ ಘಟನೆಗಳು ನಡೀತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ 15ನೇದು ಏನಂತ ಹೇಳಿದರೆ ಜೇನು ಕೂಡ ಗೂಡು ಕಟ್ಟಬಾರ್ದು ಮನೆ ಹತ್ತಿರ ಅಂತ ಹೇಳ್ಕೊಂಡು ಹೇಳ್ತಾರೆ. ಇದರಿಂದ ನಿಮ್ಮ ಸಂಸಾರ ಒಡೆಯುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಮನೆಗೆ ಕಷ್ಟ ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಯಾವುದಾದ್ರೂ ಸಂಕಟದಲ್ಲಿ ನೀವು ಸಿಕ್ಕಾಕಿಕೊಳ್ತೀರಾ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಜೇನು ನೋಡಿ ಅದು ಒಗ್ಗಟ್ಟಾಗಿರ್ಬೋದು, ಆದರೆ ಯಾರ ಮನೆಯಲ್ಲಿ ಜೇನು ಕೂಡಿ ಕಟ್ತದೆ ನೋಡಿ ಅಂತಹ ಮನೆ ಒಗ್ಗಟ್ಟಲ್ಲಿ ಇರುವುದಿಲ್ಲ. ಇವಾಗ 16ನೇದು ಬಾವಲಿಗಳು ಉಂಟಲ್ಲ ಅದು ನಿಮ್ಮ ಮನೆಯ ಹತ್ತಿರ ವಾಸ ಆಗದೆ ಇರುವ ಹಾಗೆ ನೋಡ್ಕೋಬೇಕು. ಇವಾಗ ಸಡನ್ನಾಗಿ ಒಂದು ವೇಳೆ ಯಾವುದೋ ಒಂದು ಬಾವಲಿ ನಿಮ್ಮ ಮನೆಗೆ ಬಂದು ಹೋಯಿತು ಅಂತ ಹೇಳ್ಕೊಂಡು ಹೇಳಿದರೆ, ಅಂದರೆ 1-2 ನಿಮಿಷ ಮನೆ ಒಳಗಡೆ ಬಂದು ಹೋಯಿತು ಅಂತ ಹೇಳಿದರೆ ಅದಕ್ಕೆ ಹಿರಿಯರು ಹೇಳ್ತಾ ಇದ್ರು ಅಂತ ಹೇಳಿದರೆ ಆ ಮನೆಯಲ್ಲಿ ತೊಟ್ಟಿಲು ತೂಗ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅಂದರೆ ಇನ್ನು ಸದ್ಯದಲ್ಲಿ ತೊಟ್ಟಿಲು ತೂಗ್ತಾರೆ ಬಾವಲಿಗಳು ಬಂದು ಹೋದ್ರೆ ಅಂತ. ಆದರೆ ಅದು ನಿಮ್ಮ ಮನೆಯಲ್ಲೇ ವಾಸವಾಗಿರಬಾರ್ದು. ಆ ಥರ ಇದ್ದರೆ ಮನೆಗೆ ಒಳ್ಳೆಯದಲ್ಲ, ಕೆಡುಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಬಾವಲಿಗಳು ನಿಮ್ಮ ಮನೆಗೆ ಬಂದು ವಾಸ ಇರದೇ ಇರುವ ಹಾಗೆ ನೀವು ನೋಡ್ಕೋಬೇಕು. ಇವಾಗ 17ನೇದು ಏನಂತ ಹೇಳಿದರೆ ನಿಮ್ಮ ಹಿರಿಯರು ಯಾವ ದೈವವನ್ನು ಯಾವ ದೇವರನ್ನು ನಂಬಿಕೊಂಡು ಬಂದಿದ್ದಾರೆ ನೋಡಿ ಆ ದೇವರನ್ನು ಆ ದೈವಗಳನ್ನು ಮಾತ್ರ ನೀವು ಆರಾಧನೆ ಮಾಡಬೇಕು. ಅದನ್ನು ಬಿಟ್ಟು ಉಂಟಲ್ಲ ನಮ್ಮ ಹಿರಿಯರು ನಂಬಿಕೊಂಡು ಬಂದಿರುವುದನ್ನು ನಾವು ಮರೆತು ಉಂಟಲ್ಲ ನಮ್ಮದೇ ಒಂದು ಮಾಡ್ತೇವೆ ಅಂತ ಹೇಳಿದರೆ ಉಂಟಲ್ಲ ದೇವರುಗಳಿಗೆ ಅಥವಾ ನಿಮ್ಮ ದೇವರುಗಳಿಗೆ ಉಂಟಲ್ಲ ಕೋಪ ಬರುತ್ತೆ. ಆ ಕೋಪದಿಂದ ನಿಮಗೆ ಮನೆಗೆ ಕಷ್ಟ ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ನಿಮಗೆ ಅವರು ಆ ದೇವರಿಗೆ ಪೂಜೆ ಮಾಡಿ ಒಳ್ಳೆಯದಾಗುತ್ತೆ, ಈ ದೇವರಿಗೆ ಪೂಜೆ ಮಾಡಿ ಒಳ್ಳೆಯದಾಗುತ್ತೆ ಅಂತ ಹೇಳ್ಕೊಂಡು ಹೇಳುವಾಗ ಉಂಟಲ್ಲ ನೀವು ನಿಮ್ಮ ದೇವರುಗಳನ್ನು ಅಥವಾ ನಿಮ್ಮ ದೇವರನ್ನು ನಿಮ್ಮ ಕುಲದೇವರನ್ನು ಮರೆತು ಬೇರೆ ದೇವರಿಗೆ ನೀವು ಪೂಜೆ ಮಾಡಲಿಕ್ಕೆ ಹೋದರೆ ನಿಮಗೆ ಅದು ಕಷ್ಟ ಕಟ್ಟಿಟ್ಟ ಬುತ್ತಿ. ಆಮೇಲೆ ನಿಮ್ಮ ಕಷ್ಟ ಪರಿಹಾರ ಆಗಲಿಕ್ಕೆ ನಿಮ್ಮ ದೇವರುಗಳು ಕೂಡ ನಿಮಗೆ ಸಪೋರ್ಟ್ ಮಾಡೋದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ 18ನೇದು ಏನಂತ ಹೇಳಿದರೆ ಉತ್ತರ ದಿಕ್ಕಿಗೆ ತಲೆ ಮಾಡಿ ಮಲಗಲಿಕ್ಕೆ ಹೋಗಬೇಡಿ. ಜೊತೆಗೆ ದಕ್ಷಿಣ ದಿಕ್ಕನ್ನು ಆದಷ್ಟು ಜಾಸ್ತಿ ಸಮಯ ನಿಂತ್ಕೊಂಡು ನೋಡುವ ಹಾಗೆ ಕೂತ್ಕೊಂಡು ನೋಡುವ ಹಾಗೆ ಇರಬೇಡಿ. ಇವಾಗ 19ನೇದು ಏನಂತ ಹೇಳಿದರೆ ಬರೇ ನೆಲದಲ್ಲಿ ಮಲಗಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಅದರ ಜೊತೆಗೆ ಹರಿದ ಬಟ್ಟೆಯನ್ನು ಹಾಕಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಬಟ್ಟೆ ಹರಿದಿದ್ರೆ ಉಂಟಲ್ಲ ಅದನ್ನು ಹೊಲಿದು ನೀವು ಹಾಕೊಳ್ಬಹುದು ಆಯ್ತಾ. ಚೆನ್ನಾಗಿದೆ ಅಂತ ಹೇಳಿದರೆ ಹೊಲಿದು ಹಾಕ್ಬೋದು. ಆದರೆ ಹರಿದು ಹೋಗಿರುವ ಬಟ್ಟೆಯನ್ನು ಹಾಗೆ ನಿಮ್ಮ ಮೈ ಮೇಲೆ ಹಾಕೊಳ್ಬೇಡಿ. ಕೆಲವರಿಗೆ ಅಭ್ಯಾಸ ಇರುತ್ತೆ ಏನಂತ ಹೇಳಿದರೆ ಈ ಜಾಗದಲ್ಲಿ ಒಂದು ಹರಿದು ಹೋಗಿರುತ್ತೆ ಅಥವಾ ಎಲ್ಲಾದರೂ ಒಂದು ಹರಿದು ಹೋಗ್ತಿರುತ್ತೆ, ಅದು ಚಿಕ್ಕದಲ್ಲೇ ಯಾರು ನೋಡ್ತಾರೆ ಅಂತ ಹೇಳ್ಕೊಂಡು ಅದನ್ನೇ ಹಾಕ್ಕೊಂಡಿರ್ತಾರೆ. ಹರಿದು ಹೋಗಿರುವ ಬಟ್ಟೆಯನ್ನು ಹಾಗೆ ಹಾಕ್ಕೊಂಡಿರ್ತಾರೆ, ಅದನ್ನು ಹೊಲಿಯೋದು ಕೂಡ ಇಲ್ಲ. ಹೀಗೆ ಮಾಡಿದರೂ ಕೂಡ ಉಂಟಲ್ಲ ಇದು ನಿಮಗೆ ದರಿದ್ರ ಹಾಗೆ ಇರುತ್ತೆ. ನಿಮಗೆ ಹರಿದ ಬಟ್ಟೆ ಹಾಕೊಳ್ಳುವ ಯೋಗವೇ ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಮತ್ತು ದೇವರ ಪೂಜೆ ಮಾಡುವಾಗ ಕೂಡ ಹಾಗೆ ಹರಿದ ಬಟ್ಟೆಯನ್ನು ಹಾಕ್ಕೊಂಡು ದೇವರ ಪೂಜೆ ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಅದರಿಂದ ಈ ತಪ್ಪನ್ನು ಕೂಡ ಮಾಡಲಿಕ್ಕೆ ಹೋಗಬೇಡಿ. ಇವಾಗ 20ನೇದು ಯಾವುದು ಅಂತ ಹೇಳಿದರೆ ಪ್ರತಿದಿನ ಸಾಯಂಕಾಲ ಮತ್ತು ಬೆಳಿಗ್ಗೆ ದೇವರಿಗೆ ದೀಪ ಇಡಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದರೆ ಬೆಳಿಗ್ಗೆ ದೇವರಿಗೆ ದೀಪ ಇಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೂ ಕೂಡ ಸಂಧ್ಯಾ ಕಾಲದಲ್ಲಿ ದೀಪ ಇಡಲೇಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ.
ಹೀಗೆ ಮಾಡಿದರೆ ತುಳಸಿಗೆ ದೀಪ ಸಂಧ್ಯಾ ಕಾಲದಲ್ಲಿ ಇಟ್ಟರೆ ಅಥವಾ ನೀವು ನಿಮ್ಮ ಮನೆಯ ದೇವರಿಗೆ ಫೋಟೋಗೆ ದೀಪ ಇಟ್ಟರೆ ಏನಾಗುತ್ತೆ ಅಂತ ಹೇಳಿದರೆ ನಿಮ್ಮ ಮನೆ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಗೋಧೂಳಿ ಸಮಯದಲ್ಲಿ ಬೆಳಿಗ್ಗೆ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರು ಪರವಾಗಿಲ್ಲ, ಸಾಯಂಕಾಲದ ಹೊತ್ತಲ್ಲಿ ಉಂಟಲ್ಲ, ಪ್ರತಿಯೊಬ್ಬರು ಕೂಡ ಮಹಾಲಕ್ಷ್ಮಿ ಮನೆಗೆ ಬರುವ ಸಮಯ. ಆ ಸಮಯದಲ್ಲಿ ಪ್ರತಿಯೊಬ್ಬರೂ ಕೂಡ ಮನೆಯಲ್ಲಿ ದೀಪ ಹಚ್ಚಿ ಮತ್ತು ಮನೆಯನ್ನು ಕತ್ತಲೆ ಮಾಡಿಕೊಂಡು ಕೂತ್ಕೊಳ್ಳಿಕ್ಕೆ ಹೋಗಬೇಡಿ. ಸೂರ್ಯ ಮುಳುಗಿದು ಅಂತ ಹೇಳುವಾಗಲೇ ನೀವು ನಿಮ್ಮ ಮನೆಯ ದೀಪವನ್ನೆಲ್ಲ ಹಚ್ಕೊಂಡಿರಬೇಕು. ಬಿಟ್ಟರೆ ಕತ್ತಲೆ ಮಾಡಿಕೊಂಡು ಕೂತ್ಕೊಳ್ಳಿಕ್ಕೆ ಹೋಗಬೇಡಿ. ಕತ್ತಲೆ ಮಾಡಿಕೊಂಡು ಕೂತ್ಕೊಂಡ್ರೆ ಮುಂದೆ ಕೂಡ ನೀವು ಕತ್ತಲೆಯಲ್ಲೇ ಇರಬೇಕಾಗುತ್ತೆ, ಅದೇ ಜೀವನ ನಡೆಸಬೇಕಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಈ ತಪ್ಪನ್ನು ಕೂಡ ಮಾಡಲಿಕ್ಕೆ ಹೋಗಬೇಡಿ. ಇವಾಗ 21ನೇದು ಏನಂತ ಹೇಳಿದರೆ, ಇದು ಬಾಡಿಗೆ ಮನೆಗೆ ಮಾತ್ರ ಸಂಬಂಧಪಟ್ಟಿದ್ದು. ಸ್ವಂತ ಮನೆ ಇರುವವರೆಲ್ಲ ಕರೆಕ್ಟಾಗಿ ಮನೆ ಕಟ್ಕೊಂಡಿರ್ತಾರೆ, ಯಾವುದು ಪ್ರಾಬ್ಲಮ್ ಇಲ್ಲ. ಈ ಬಾಡಿಗೆ ಮನೆಯವರಿಗೆ ಮಾತ್ರ ಈ ಸಮಸ್ಯೆ. ಏನಂತ ಹೇಳಿದರೆ, ನಮ್ಮದು ಅಡಿಗೆ ಮನೆ ಉಂಟಲ್ಲ, ಯಾವ ಕಾರಣಕ್ಕೂ ಕೂಡ ಅಂದರೆ ದಕ್ಷಿಣ ಮತ್ತು ಪೂರ್ವದ ಮಧ್ಯದಲ್ಲಿ ಆಗ್ನೇಯ ದಿಕ್ಕಿನಲ್ಲಿ ಇರಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಅಂದರೆ ಅಗ್ನಿ ಮೂಲೆ ಜಾಗದಲ್ಲಿ ನಾವು ಸ್ಟೌವನ್ನು ಇಟ್ಕೊಂಡಿರಬೇಕು ಅಂತ ಹೇಳ್ಕೊಂಡು. ಇವಾಗ ಕೆಲವೊಂದು ಬಾಡಿಗೆ ಮನೆಯಲ್ಲಿ ಹೇಗೇಗೋ ಕಟ್ಟಿರ್ತಾರೆ, ಅವರಿಗೆ ಒಂದು ಬಾಡಿಗೆ ಬಂದರೆ ಸಾಕಲ್ಲ, ಅದು ಮನೆಗೆ ಏನಾದರೆ ಅವರಿಗೇನು. ಆದ್ದರಿಂದ ಉಂಟಲ್ಲ, ಹೇಗೇಗೋ ಮನೆಯನ್ನು ಕಟ್ಟಿರ್ತಾರೆ. ನೀವು ಒಂದು ವೇಳೆ ಎಂತ ಮಾಡಿ ಅಂತ ಹೇಳಿದ್ರೆ, ಎಷ್ಟು ಹುಡುಕಿದ್ರು ಕೂಡ ನಿಮ್ಗೆ ಒಳ್ಳೆಯದು ಕರೆಕ್ಟ್ ಇರುವ ಮನೆ ಸಿಗ್ತಾ ಇಲ್ಲ ಅಂತ ಹೇಳಿದರೆ, ಆಗ್ನೇಯ ದಿಕ್ಕಿನಲ್ಲಿ ಯಾವುದೇ ನಿಮಗೆ ಅಡಿಗೆ ಕೋಣೆ ಸಿಕ್ಕಿರಲಿ, ಆಗ್ನೇಯ ದಿಕ್ಕಿನಲ್ಲೇ ಉಂಟಲ್ಲ, ನೀವು ಏನು ಮಾಡಿ ಅಂತ ಹೇಳಿದ್ರೆ ಸ್ಟೌವನ್ನಾದರೂ ಇಟ್ಟು ಅಲ್ಲಿ ಅಡಿಗೆ ಮಾಡಲಿಕ್ಕೆ ನೋಡಿ. ಅದನ್ನು ಬಿಟ್ಟು ಬೇರೆ ದಿಕ್ಕಿನಲ್ಲಿ ನೀವು ಮಾಡಿದ್ರುಂಟಲ್ಲ, ಕೆಲವರಿಗೆ ಅಭ್ಯಾಸ ಇರುತ್ತೆ ಏನಂತ ಹೇಳಿದರೆ ದಕ್ಷಿಣದ ದಿಕ್ಕು ನೋಡಿಕೊಂಡು ಅಡಿಗೆ ಮಾಡೋದು, ಹಾಗೆಲ್ಲ ಅಭ್ಯಾಸ ಇರ್ತದೆ. ಅದೆಲ್ಲ ಮಾಡಬಾರ್ದು. ನೀವು ಅಡಿಗೆ ಮಾಡುವವರು ಉಂಟಲ್ಲ, ಪೂರ್ವದ ದಿಕ್ಕನ್ನು ನೋಡಿಕೊಂಡೇ ಅಡಿಗೆ ಮಾಡಬೇಕು, ಬೇರೆ ದಿಕ್ಕನ್ನು ನೋಡಿಕೊಂಡು ಅಡಿಗೆ ಮಾಡುವ ಹಾಗೆ ಇಲ್ಲ. ಹೀಗೆ ಮಾಡಿದರೆ ಉಂಟಲ್ಲ ಏನಾಗುತ್ತೆ ಅಂತಂದರೆ ಆರೋಗ್ಯದ ಸಮಸ್ಯೆ ಬರುತ್ತೆ. ನೀವು ಎಷ್ಟು ದುಡಿದ್ರೂ ಕೂಡ ಅದು ನಿಮ್ಮ ಹತ್ರ ನಿಲ್ಲುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ 22ನೇದು ಏನಂತ ಹೇಳಿದರೆ, ನಿಮ್ಮ ಮನೆಯ ಅಡಿಗೆ ಕೋಣೆಯಲ್ಲಿ ಯಾವ ಕಾರಣಕ್ಕೂ ಕೂಡ ಉಂಟಲ್ಲ, ಅಡಿಗೆ ಮನೆಯ ವಸ್ತುವನ್ನು ಬಿಟ್ಟು ಟ್ಯಾಬ್ಲೆಟ್ಗಳು, ಶಿರಫ್ ಬಾಟಲ್ಗಳನ್ನೆಲ್ಲ ಇಡಲಿಕ್ಕೆ ಹೋಗಬೇಡಿ. ಹೀಗೆ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದರೆ, ನೀವು ಸದಾ ಉಂಟಲ್ಲ ಆರೋಗ್ಯ ತಪ್ಪಿಕೊಂಡೇ ಇರ್ತಾರೆ. ಯಾರಾದರೂ ಮನೆಯಲ್ಲಿ ಏನಾದರೂ ಒಂದು ವಿಷಯಕ್ಕೆ ಇದು ಡಾಕ್ಟರ್ ಹತ್ರ ಹೋಗ್ತಾ ಇರಬೇಕು, ಅಥವಾ ಶಿರಫ್ ತೆಗ್ತಾ ಇರಬೇಕು, ಇಲ್ಲ ಅಂತ ಹೇಳಿದ್ರೆ ಟ್ಯಾಬ್ಲೆಟ್ ತೊಗೊಳ್ತಾ ಇರಬೇಕು. ಈ ರೀತಿ ಪರಿಸ್ಥಿತಿ ಬರುತ್ತೆ. ಅದ್ರ ಜೊತೆಗೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿಗಳು ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ನೀವು ಎಂತ ಮಾಡಬೇಕು ಅಂತ ಹೇಳಿದರೆ, ನಿಮಗೆ ಅಭ್ಯಾಸ ಅಂದರೆ ನಿಮ್ಮ ಮನೆಯಲ್ಲಿ ಪ್ರಾಬ್ಲಮ್ ಉಂಟು, ಹೆಲ್ತ್ ಪ್ರಾಬ್ಲಮ್ ಉಂಟು, ನಮಗೆ ಟ್ಯಾಬ್ಲೆಟ್ ಶಿರಫ್ ತೊಗೊಳ್ಳೇಬೇಕು ಅಂತ ಹೇಳ್ಕೊಂಡಿರುವವರು ಆದಷ್ಟು ಅದನ್ನು ಅಡಗಿಸಿ ಇಡಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಬೇರೆಯವರಿಗೆ ಕಾಣುವ ರೀತಿಯಲ್ಲಿ ಕೂಡ ಇಡಬಾರ್ದು ಅಂತ. ಅದರಲ್ಲೂ ಅಡುಗೆ ಮನೆಯಲ್ಲಂತೂ ಯಾವ ಕಾರಣಕ್ಕೂ ಕೂಡ ಇಡಲಿಕ್ಕೆ ಹೋಗಬೇಡಿ. ಇವಾಗ 23ನೇದು ಏನಂತ ಹೇಳಿದರೆ, ಮನೆಯ ಮುಖ್ಯ ದ್ವಾರದ ಬಳಿ ಅಂದರೆ ಮೇನ್ ಡೋರ್ ಹತ್ತಿರ ಕೂತ್ಕೊಂಡು ತಲೆ ಬಾಚೋದು ಮತ್ತು ತಲೆಗೆ ಎಣ್ಣೆ ಹಾಕುವುದನ್ನು ಕೂಡ ಮಾಡಲಿಕ್ಕೆ ಹೋಗಬೇಡಿ. ಹೀಗೆ ಮಾಡಿದರೆ ಎಂತಾಗ್ತದೆ ಅಂತ ಹೇಳಿದರೆ, ನಿಮ್ಮ ಮನೆಗೆ ಜ್ಯೇಷ್ಠ ದೇವಿ ಬರ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಜ್ಯೇಷ್ಠ ದೇವಿ ಅಂತ ಹೇಳಿದರೆ ಯಾರಂತ ಗೊತ್ತುಂಟಲ್ಲ, ಲಕ್ಷ್ಮಿಯ ಅಕ್ಕ, ದರಿದ್ರ ಲಕ್ಷ್ಮಿ. ಅವಳು ನಿಮ್ಮ ಮನೆಗೆ ಬರ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅವರಿಗೆ ಬಾಬಾ ಅಂತ ಕರೆದ ಹಾಗೆ ಆಗ್ತದಂತೆ, ಅದಕ್ಕೆ ಅವಳು ಬರ್ತಾಳಂತೆ. ಆ ಜಾಗದಲ್ಲಿ ಮಹಾಲಕ್ಷ್ಮಿ ನಿಲ್ಲುವುದಿಲ್ಲ ಆಯಿತಾ. ಯಾರ ಮನೆಯಲ್ಲಿ ಜ್ಯೇಷ್ಠ ದೇವಿ ಇದ್ದಾಳೆ ನೋಡಿ, ಅಂತಹ ಮನೆಯಲ್ಲಿ ಮಹಾಲಕ್ಷ್ಮಿ ನಿಲ್ಲುವುದಿಲ್ಲ. ಮಹಾಲಕ್ಷ್ಮಿ ಮನೆ ಬಿಟ್ಟು ಹೋಗ್ತಾಳೆ, ಜ್ಯೇಷ್ಠ ದೇವಿ ನಿಮ್ಮ ಮನೆಗೆ ಬಂದು ಕೂತ್ಕೊಳ್ತಾಳೆ. ಇವಾಗ 24ನೇದು ಏನಂತ ಹೇಳಿದರೆ, ನೀವು ಮಲಗುವ ಕೋಣೆಯಲ್ಲಿ ಕನ್ನಡಿ ಕೂಡ ಇರಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ ಎಲ್ಲರ ಮನೆಯಲ್ಲಿ ಕೂಡ ಕನ್ನಡಿ ಮಲಗುವ ರೂಮಲ್ಲಿ ಅಂದರೆ ಬೆಡ್ರೂಮಲ್ಲೇ ಇಟ್ಕೊಂಡಿರ್ತಾರೆ. ಯಾಕಂತ ಹೇಳಿದ್ರೆ ಎಲ್ಲರ ಎದುರುಗಡೆ ಮೇಕಪ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಎಲ್ಲರ ಎದುರುಗಡೆ ತಲೆ ಬಾಚ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳ್ಕೊಂಡು ಇಟ್ಕೊಂಡಿರ್ತಾರೆ. ಒಂದು ವೇಳೆ ನೀವು ಆ ರೀತಿಯಲ್ಲಿ ಇಟ್ಟಿದ್ದೀರಾ ಅಂತ ಹೇಳ್ಕೊಂಡು ಆದರೆ ಉಂಟಲ್ಲ, ರಾತ್ರಿ ಮಲಗುವ ಸಮಯದಲ್ಲಿ ಉಂಟಲ್ಲ, ಆ ಕನ್ನಡಿಗೆ ಏನಾದರೂ ಬಟ್ಟೆಯನ್ನು ಅಡ್ಡ ಮಾಡಿ ಮಲಗಿ. ಬೆಳಿಗ್ಗೆ ಎಲ್ಲ ಹಾಗೆ ಇದ್ದರೆ ಪರವಾಗಿಲ್ಲ, ಆದರೆ ರಾತ್ರಿ ಮಲಗುವಾಗ ಮಾತ್ರ ಬಟ್ಟೆ ಏನಾದರೂ ಅಡ್ಡ ಹಾಕಿ ಮಲಗಿ. ಹೀಗೆ ಮಾಡಿದರೆ ಉಂಟಲ್ಲ, ಮನೆಗೆ ಉಂಟಲ್ಲ ಕೆಟ್ಟದಾಗುತ್ತೆ, ನಿಮ್ಮ ಗಂಡ ಹೆಂಡತಿಯ ಇದು ಜೀವನ ಚೆನ್ನಾಗಿರುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದು ಇವಾಗ 25ನೇದು ಮುಖ್ಯವಾಗಿದ್ದು ಏನಂತ ಹೇಳಿದರೆ, ವರ್ಷಕ್ಕೆ ಒಮ್ಮೆ ಆದರೂ ನಿಮ್ಮ ಕುಲದೇವರ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ನಿಮ್ಮ ಕುಲದೇವರನ್ನು ನೀವು ಎಷ್ಟು ಚೆನ್ನಾಗಿ ಇಟ್ಕೊಂಡಿರ್ತೀರ ನೋಡಿ, ಎಷ್ಟು ಪೂಜೆ ಮಾಡ್ತೀರ ನೋಡಿ, ಅಷ್ಟು ಮನೆ ಒಳ್ಳೆಯದಾಗುತ್ತೆ, ಅಷ್ಟು ಮನೆಗೆ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಯಾಕಂತ ಹೇಳಿದ್ರೆ ಕುಲದೇವರು ನಿಮ್ಮ ತಾಯಿಯೇ ಇದ್ದ ಹಾಗೆ. ತಾಯಿ ಯಾವ ಮಕ್ಕಳು ಕೂಡ ಹಾಳಾಗಲಿ ಅಂತ ಹೇಳ್ಕೊಂಡು ಬಯಸುವುದಿಲ್ಲ, ಅದೇ ರೀತಿ ಕುಲದೇವರು ಕೂಡ ಹಾಗೆ, ನೀವು ಹಾಳಾಗಲಿ ಅಂತ ಹೇಳ್ಕೊಂಡು ಬಯಸುವುದಿಲ್ಲ. ಆದ್ದರಿಂದ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಬೇರೆ ಎಲ್ಲ ದೇವರನ್ನು ನಂಬುವುದಾದರೂ ಮೊದಲು ನಿಮ್ಮ ಕುಲದೇವರನ್ನು ನೀವು ನಂಬಬೇಕು. ನಿಮ್ಮ ಕುಲದೇವರ ದೇವಸ್ಥಾನಕ್ಕೆ ಒಂದು ವರ್ಷಕ್ಕೆ ಒಮ್ಮೆ ಆದರೂ ಹೋಗಿ ಬರಬೇಕು. ಇವಾಗ 26ನೇದು ಏನಂತ ಹೇಳಿದರೆ, ನಿಮಗೆ ಒಂದು ವರ್ಷಕ್ಕೆ ಒಮ್ಮೆ ಆದರೂ ನಿಮಗೆ ಯಾರಿಗಾದರೂ ಸಹಾಯ ಮಾಡಬೇಕು ಅಂತ ಎಣಿಸ್ಕೊಂಡಿದ್ರೆ, ಕೈಲಾಗದವರಿಗೆ ಆಯಿತಾ, ಅಂದರೆ ಬಡವರಿಗೆ ಸಹಾಯ ಮಾಡಿದರೆ ಒಳ್ಳೆಯದು ಅಂತ ಹೇಳ್ಕೊಂಡು ಹೇಳ್ತಾರೆ. ಹೊಟ್ಟೆ ತುಂಬಿದವರಿಗೆ ನೀವು ಎಂತ ಕೊಟ್ಟರು ಕೂಡ ಪ್ರಯೋಜನ ಇಲ್ಲ, ಅವರು ನಿಮಗೆ ಎಂತ ನೆನಪು ಕೂಡ ಮಾಡ್ಕೊಳ್ಳೋದಿಲ್ಲ, ಅವರು ಅದು ಕೊಟ್ಟರು ಇದು ಕೊಟ್ಟರು ಅಂತ. ಅದ್ರ ಬದಲು ಕಷ್ಟದಲ್ಲಿರುವವರನ್ನು ಹುಡುಕಿ ವರ್ಷಕ್ಕೆ ಒಮ್ಮೆ ನಿಮ್ಮ ಮಕ್ಕಳ ಬರ್ತಡೇ ಆಗಲಿ ಅಥವಾ ನಿಮ್ಮದು ಬರ್ತಡೇ ಆಗಲಿ, ನಿಮ್ಮ ಯಜಮಾನರು ಬರ್ತಡೇ ಆಗಲಿ, ಅಂತಹ ದಿನವನ್ನು
ಹುಡುಕಿಕೊಂಡು ಯಾವುದಾದ್ರೂ ಬಡವರ ಮಕ್ಕಳಿಗೆ ನಿಮ್ಮಿಂದ ಎಷ್ಟು ಸಾಧ್ಯ ಉಂಟು ಒಂದು ಬಟ್ಟೆಯೋ ಅಥವಾ ಒಂದು ಊಟವೋ ಕೊಟ್ಟರೆ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ಕೊಂಡು ಕೂಡ ಹೇಳ್ತಾರೆ. ನಿಮ್ಮ ದರಿದ್ರ ಕಳೆಯುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅವರು ಊಟ ಮಾಡಿ ಖುಷಿ ಪಡ್ತಾರೆ ನೋಡಿ, ಅದರಿಂದ ನಿಮಗೆ ಮನೆಗೆ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ 27ನೇದೇನಂತ ಹೇಳಿದರೆ, ನಿಮ್ಮ ಮನೆ ಹತ್ತಿರ ಯಾವುದಾದ್ರೂ ದೇವಸ್ಥಾನ ಇದ್ದರೆ ಪ್ರತಿನಿತ್ಯ ದೇವಸ್ಥಾನಕ್ಕೆ ಹೋಗಿ ಬಂದರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಹೆಣ್ಣು ಮಕ್ಕಳಿಗೆ ಪ್ರತಿದಿನ ಹೋಗ್ಲಿಕ್ಕೆ ಆಗೋದಿಲ್ಲ, ಯಾಕಂತ ಹೇಳಿದ್ರೆ ಪೀರಿಯಡ್ಸ್ ಆಗುತ್ತೆ. ಪೀರಿಯಡ್ಸ್ ಆಗುವವ್ರು ಏನು ಮಾಡಿ ಅಂತ ಹೇಳಿದ್ರೆ, ಬ್ಲೀಡಿಂಗ್ ಸ್ಟಾಪ್ ಆಗುವ ತನಕ ದೇವಸ್ಥಾನಕ್ಕೆ ಹೋಗಬೇಡಿ. ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಬ್ಲೀಡಿಂಗ್ ಆಗ್ತಾ ಇರುತ್ತೆ, 5 ದಿನ ಆಯಿತು ಅಂತ ಹೇಳ್ಕೊಂಡು ಸ್ನಾನ ಮಾಡಿಕೊಂಡು ಹೋಗ್ತಾರೆ. ಅವರಿಗೆ 7 ದಿವಸ 8 ದಿವಸ ತನಕ ಬ್ಲೀಡಿಂಗ್ ಆಗ್ತಾ ಇರ್ತದೆ. ಹಾಗೆ ಮಾಡಲಿಕ್ಕೆ ಹೋಗಬೇಡಿ ಆಯಿತಾ. ಅದು ಒಳ್ಳೆಯದಲ್ಲ. ಮಾಡಿದರೆ ನಿಮಗೆ ನೀವು ದರಿದ್ರ ತಂದುಕೊಂಡ ಹಾಗೆ ಆಗುತ್ತೆ. ಮತ್ತು ಬೇರೆಯವರಿಗೆ ಬಂದವರಿಗೆ ಅಲ್ಲೆಲ್ಲಿ ಇರುವವರಿಗೆಲ್ಲ ಗೊತ್ತಾಗೋದಿಲ್ಲ ನಿಮಗೆ ಪೀರಿಯಡ್ಸ್ ಆಗಿದೆ ಇಲ್ವಾ ಅಂತ. ನಿಮಗೆ ಗೊತ್ತಿರ್ತದಲ್ಲ, ಅದು ಒಂದು ಆ ಥರ ಇರುವಾಗ ಉಂಟಲ್ಲ, ನಿಮ್ಮ ಮೈಯಲ್ಲಿ ಬ್ಲೀಡಿಂಗ್ ಆಗ್ತಾ ಉಂಟು ಅಂತ ಹೇಳ್ಕೊಂಡು ಆಗುವಾಗ ದೇವಸ್ಥಾನಕ್ಕೆ ದಯವಿಟ್ಟು ಹೋಗಬೇಡಿ. ಬ್ಲೀಡಿಂಗ್ ಎಲ್ಲ ಸ್ಟಾಪ್ ಆದ ನಂತರ ನೀವು ದೇವಸ್ಥಾನಕ್ಕೆ ಹೋಗಬೇಕು. ಇವಾಗ 28ನೇದು ಏನಂತ ಹೇಳಿದರೆ, ನಿಮ್ಮ ಮನೆಗೆ ದೇವಸ್ಥಾನದ ನೆರಳು ಬೀಳ್ತಾ ಉಂಟು ಅಂತ ಹೇಳ್ಕೊಂಡಾದರೆ, ಅಥವಾ ದೇವಸ್ಥಾನದ ಎದುರುಗಡೆ ಇರುವ ಅರಳಿ ಮರದ ಅಂದರೆ ಅಶ್ವತ್ಥ ಮರದ ನೆರಳು ನಿಮ್ಮ ಮನೆಗೆ ಅಥವಾ ನೀವು ಕೆಲಸ ಮಾಡುವ ಜಾಗದಲ್ಲಿ ಬೀಳ್ತಾ ಉಂಟು ಅಂತ ಹೇಳಿದರೆ, ಆ ನೆರಳು ಯಾವ ಜಾಗದಲ್ಲಿ ಬೀಳ್ತದೆ ನೋಡಿ, ಅವರು ಕೂಡ ಏಳಿಗೆ ಆಗೋದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಅರಳಿ ಮರದಲ್ಲಿ ಆಕ್ಸಿಜನ್ ಎಲ್ಲದೂ ನಿಜ, ಚೆನ್ನಾಗಿರುತ್ತೆ, ಅದೆಲ್ಲ ನಿಜ. ಆದರೆ ಆ ಮರದ ನೆರಳು ಉಂಟಲ್ಲ, ಯಾವ ಮನೆ ಅಥವಾ ಯಾವ ಜಾಗದ ಮೇಲೆ ಬೀಳ್ತದೆ ನೋಡಿ, ಆ ಜಾಗ ಏಳಿಗೆ ಇರುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಆಗ 29ನೇದು ಏನಂತ ಹೇಳಿದರೆ, ಮನೆಯಲ್ಲಿ ಆದಷ್ಟು ದೇವರ ಮಂತ್ರವನ್ನು ಕೇಳುವ ಹಾಗೆ ನೋಡ್ಕೊಳ್ಳಿ. ಯಾವತ್ತೂ ದೇವರ ಮಂತ್ರ ಕೇಳ್ತಾ ಇರುವ ಹಾಗೆ ನೋಡಿ. ಆವಾಗ ಕೂಡ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿ ಮನೆಯಿಂದ ಹೊರಗಡೆ ಹೋಗಿ ಪಾಸಿಟಿವ್ ಎನರ್ಜಿ ನಿಮ್ಮ ಮನೆ ಒಳಗಡೆ ಬರುತ್ತೆ. ಆದ್ದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಮನೆಯಲ್ಲಿ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ 30ನೇದು ಮುಖ್ಯವಾಗಿ ನಾನು ಏನು ಹೇಳ್ತಿದ್ದೆ ಅಂತ ಹೇಳಿದ್ರೆ, ನಿಮ್ಮ ಹಿರಿಯರು ನಿಮಗೆ ಯಾವ ಪದ್ಧತಿ ಹೇಳಿಕೊಟ್ಟಿದ್ದಾರೆ ನೋಡಿ, ದೇವರ ಪೂಜೆ ಮಾಡೋದಾಗ್ಲಿ, ನಿಮ್ಮ ದೇವರು ಯಾವುದು ಅಂತ ಹೇಳ್ಕೊಂಡು ಹೇಳಿಕೊಟ್ಟಿರ್ತಾರೆ. ನಿಮ್ಮ ಮೂಲ ಯಾವುದು ನಾಗನದ್ದು ಅಂತ ಹೇಳ್ಕೊಂಡು ಕೂಡ ಹೇಳಿರ್ತಾರೆ. ಅದನ್ನೆಲ್ಲ ಯಾವತ್ತೂ ಕೂಡ ಮರಿಲಿಕ್ಕೆ ಹೋಗಬೇಡಿ. ನಿಮ್ಮ ಹಿರಿಯರು ಯಾವ ರೀತಿ ಹೇಳಿಕೊಟ್ಟಿದ್ದಾರೆ ನೋಡಿ, ಅದೇ ರೀತಿಯಲ್ಲಿ ನೀವು ಪಾಲನೆ ಮಾಡ್ಕೊಂಡು ಹೋಗಬೇಕು, ಅದೇ ರೀತಿಯಲ್ಲಿ ನೀವು ಪೂಜೆ ಮಾಡಿಕೊಂಡು ಹೋಗಬೇಕು. ಬಿಟ್ಟರೆ ನಿಮಗೆ ಬೇರೆ ಯಾರೋ ಏನೋ ಹೇಳಿದ್ರು ಅಂತ ಹೇಳ್ಕೊಂಡು ಹೇಳಿ ನೀವು ನಿಮ್ಮ ದೇವರನ್ನು ಮರೆತು ಅಥವಾ ನಿಮ್ಮ ಹಿರಿಯರು ಹೇಳಿಕೊಟ್ಟ ಪದ್ಧತಿಯನ್ನು ಮರೆತು ನೀವೇ ಹೊಸ ಪದ್ಧತಿಯನ್ನು ನಾನು ಮಾಡ್ತೇನೆ ಅಂತ ಹೇಳ್ಕೊಂಡು ಹೇಳಿದರೆ, ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದರೆ, ನಿಮಗೆ ಕಲಶ ಇಟ್ಟು ಪೂಜೆ ಮಾಡುವ ಪದ್ಧತಿ ಇರುವುದಿಲ್ಲ. ಕೆಲವರ ಮನೆಯಲ್ಲಿ ಕಲಶ ಇಟ್ಟು ಅಂದರೆ ಲಕ್ಷ್ಮೀ ಕಲಶ ಇಟ್ಟು ಪೂಜೆ ಮಾಡ್ತಾರೆ. ನಿಮಗೆ ಇಲ್ಲ ಅಂತ ಹೇಳಿದ ಕೂಡಲೇ ಅದು ಮಾಡಲಿಕ್ಕೆ ಹೋಗಬೇಡಿ. ಅದನ್ನು ಬಿಟ್ಟು ಯಾರ್ದೋ ಮನೆಯಲ್ಲಿ ಮಾಡ್ತಾರೆ, ನಾನು ಕೂಡ ಮಾಡ್ತೇನೆ, ನನಗೆ ಕೂಡ ಒಳ್ಳೇದಾಗ್ತದೆ ಅಂತ ಹೇಳ್ಕೊಂಡು ನೀವು ಮಾಡಿದ್ರೆ ಉಂಟಲ್ಲ, ಅದ್ರ ಜೊತೆಗೆ ಕೆಡುಕು ಕೂಡ ಆಗುತ್ತೆ. ಒಳ್ಳೇದಾದಾಗೆ ಸ್ಟಾರ್ಟಿಂಗ್ ಒಳ್ಳೇದಾದಾಗೆ ಆಗುತ್ತೆ, ಆಮೇಲೆ ಅದ್ರ ಜೊತೆಗೆ ಉಂಟಲ್ಲ ನೀವು ಎನಿಸಿ ಕೂಡ ಇರೋದಿಲ್ಲ, ಅಷ್ಟು ಕೆಡುಕು ಕೂಡ ನಿಮ್ಮ ಮನೆಗೆ ಬಂದು ಸೇರ್ಕೊಳ್ತದೆ. ಆದ್ದರಿಂದ ನಿಮಗೆ ಅದೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ನಮಗೆ ಅಲ್ಲಿ ಒಂದು ಹೊಂಡ ಉಂಟು, ಒಂದು ಬಾವಿ ಉಂಟು ಅಂತ ಹೇಳ್ಕೊಂಡು ಗೊತ್ತಿದ್ದು ಉಂಟಲ್ಲ, ಅದಕ್ಕೆ ಹೋಗಿ ನಾವು ಬೀಳಬಾರ್ದು. ಆದ್ದರಿಂದ ಹೇಳ್ತಾ ಇರೋದು, ನೋಡಿದ್ರಲ್ಲ ಇವತ್ತು ನಾನು ಹಿರಿಯರು ಹೇಳಿಕೊಟ್ಟ ಆ 30 ತಪ್ಪುಗಳು ಯಾವುದು ಅಂತ ಹೇಳ್ಕೊಂಡು ಹೇಳಿಕೊಟ್ಟಿದ್ದೇನೆ. ಆ ತಪ್ಪನ್ನು ದಯವಿಟ್ಟು ಯಾವ ತಪ್ಪನ್ನು ಕೂಡ ಮಾಡಲಿಕ್ಕೆ ಹೋಗಬೇಡಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಕ್ಕೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನಮಗೊಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ. ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ದೀರ ಅಥವಾ ನೋಡಲಿಲ್ಲ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.